ಜಿ.ಡಿ. ನಾಯ್ಡು. ಈ ಮನುಷ್ಯನ ಸ್ಟೋರಿ ಕೇಳಿದ್ರೆ ಒಂದೇ ಒಂದು ಕ್ವಶನ್ ಬರುತ್ತೆ. ಇಷ್ಟು ಜೀನಿಯಸ್ ಆಗಿದ್ದ ವ್ಯಕ್ತಿ ನಮಗೆ ಯಾಕೆ ಗೊತ್ತೇ ಇರಲಿಲ್ಲ ತನಕ. ಒಬ್ಬ ಸಾಮಾನ್ಯ ಹುಡುಗ, ಯಾವುದೇ ಪ್ರಾಪರ್ ಎಜುಕೇಶನ್ ಇಲ್ಲ, ಆದ್ರೆ ತನ್ನ ಕ್ಯೂರಿಯಾಸಿಟಿಯಿಂದಲೇ ಒಂದೊಂದಾಗಿ ಇನ್ವೆನ್ಷನ್ಸ್ ನ ಮಾಡ್ತಾನೆ ಹೋಗ್ತಾನೆ. ಆದ್ರೆ ಪ್ರಾಬ್ಲಮ್ಸ್ ಏನಪ್ಪಾ ಅಂತಂದ್ರೆ, ಅವನು ಮುಂದೆ ಹೋಗ್ತಿದ್ದಂತೆ ಅವನನ್ನ ಸ್ಟಾಪ್ ಮಾಡೋಕೆ ಪವರ್ಫುಲ್ ಜನ ಎದುರಾಗ್ತಾರೆ. ಅವರು ಕಂಡು ಹಿಡಿದ ಇನ್ವೆನ್ಷನ್ ಒಂದ್ರಿಂದ ಇಡೀ ಸಿಚುವೇಶನ್ನೇ ಚೇಂಜ್ ಆಗುತ್ತೆ. ಆದ್ರೆ ಅದ್ರ ಹಿಂದೆ ಇರುವ ಅಸಲಿ ರೀಸನ್ ಗೊತ್ತಾದಾಗ ಮಾತ್ರ ಈ ಕತೆ ಯಾಕೋ ಇಷ್ಟು ಎಮೋಷನಲ್ ಅಂತ ಅರ್ಥ ಆಗುತ್ತೆ. ಕೊನೆಗೆ ಈ ಮನುಷ್ಯ ಗೆಲ್ತಾನ ಅಥವಾ ಅವನ ಜೀನಿಯಸ್ ಅವನ ಬಿಗ್ಗೆಸ್ಟ್ ಎನಿಮಿ ಆಗುತ್ತಾ? ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ತಮಿಳ್ ಮೂವಿ GDN. ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡೋಣ. ಸಿನಿಮಾದ ಓಪನಿಂಗ್ ಸೀನ್ ನಲ್ಲೇ 1960ರಲ್ಲಿ ಜಿ.ಡಿ. ನಾಯ್ಡು ಅವರ ಪರಿಸ್ಥಿತಿನ ತೋರಿಸ್ತಾರೆ. ಇವರ ಜೊತೆ ಕೃಷ್ಣನ್ ಪಿಳ್ಳೈ ಅಂತ ಒಬ್ಬ ಮನುಷ್ಯ ಇರ್ತಾನೆ. ಆ ಕ್ಯಾರೆಕ್ಟರ್ ನಲ್ಲಿ ನಮಗೆ ಸತ್ಯರಾಜ್ ಅವರು ಆಕ್ಟ್ ಮಾಡಿರೋ ತೋರಿಸಿದ್ದಾರೆ. ಜಿ.ಡಿ. ನಾಯ್ಡು ಕ್ಯಾರೆಕ್ಟರ್ ನಲ್ಲಿ ಮಾಧವನ್ ಅವರು ಇದ್ದಾರೆ. ಈಗ ಜಿ.ಡಿ. ನಾಯ್ಡುಗೆ ಒಂದು ನೋಟಿಸ್ ಬರುತ್ತೆ. ನಿಮ್ಮ ಆಸ್ತಿಯಲ್ಲಿ ಕನಿಷ್ಠ 80% ಗೌರ್ಮೆಂಟ್ ಸೀಸ್ ಮಾಡುತ್ತೆ ಅಂತ ಇರುತ್ತೆ ಆ ನೋಟಿಸ್ ಒಳಗಡೆ. ಕೃಷ್ಣನ್ ಪಿಳ್ಳೈ ಮೂಲಕ ಜಿ.ಡಿ. ನಾಯ್ಡುಗೆ ಇದು ಗೊತ್ತಾದಾಗ ಜಿ.ಡಿ. ನಾಯ್ಡು ಅವರು ಹೇಳ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗಿ ಕೊಡಿ ಅಂತ ಜಿ.ಡಿ. ನಾಯ್ಡು ಅವರು ಸೈಲೆಂಟ್ ಆಗಿ ಹೇಳ್ತಾರೆ. ಆದ್ರೆ ಕೃಷ್ಣನ್ ಪಿಳ್ಳೈಗೆ ಇದರಲ್ಲಿ ಸ್ವಲ್ಪನೂ ಇಷ್ಟ ಆಗ್ತಾ ಇರಲ್ಲ. ಯಾಕೆ ಇಂಡಿಯನ್ ಗೌರ್ಮೆಂಟ್ ಇವ್ರ ಆಸ್ತಿಯಲ್ಲಿ 80% ಜಪ್ತಿ ಮಾಡ್ತಾ ಇದೆ, ಹಂಗೆ ಇವ್ರೇನ್ ತಪ್ಪು ಮಾಡಿದ್ರು ಅನ್ನೋ ಸಾಲು ಕ್ವಶನ್ಸ್ ಜೊತೆ ಕತೆ ಸ್ಟಾರ್ಟ್ ಆಗುತ್ತೆ. ಈಗ ಸೀನ್ ಕಟ್ ಮಾಡಿದ್ರೆ 1980ರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಒಬ್ಬ ಲೇಡಿ ಹೋಗ್ತಾರೆ. ಅವರು ಆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು, ನಾವು ಖಂಡಿತ ಜಿ.ಡಿ. ನಾಯ್ಡು ಅವರ ಲೈಫ್ ಹಿಸ್ಟ್ರಿನ ಮಕ್ಕಳ ಸ್ಕೂಲ್ ಪಠ್ಯ ಪುಸ್ತಕದಲ್ಲಿ ಸೇರಿಸಲೇಬೇಕು ಅಂತ ಕೇಳ್ತಾರೆ. ಅದಕ್ಕೆ ಆ ಅಧಿಕಾರಿ ಹೇಳ್ತಾನೆ, ಜಿ.ಡಿ. ನಾಯ್ಡು ಲೈಫ್ ಹಿಸ್ಟ್ರಿನ ಹಂಗ ಅವ್ರೇನ್ ಸಾಧನೆ ಮಾಡ್ಬಿಟ್ಟಿದ್ದಾರೆ, ಅವರ ಇತಿಹಾಸನ ಸ್ಕೂಲ್ ಬುಕ್ ನಲ್ಲಿ ಹಾಕೋಕೆ ಅವರೊಬ್ಬ ದೇಶದ್ರೋಹಿ, ಅವರ ಲೈಫು ಹಿಸ್ಟ್ರಿನೇ ಅಲ್ಲ, ಬುಕ್ ನಲ್ಲಿ ಹಾಕೋಕೆಲ್ಲ ಆಗದೇ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಅವಾಗ ಆ ಲೇಡಿ ಹೇಳ್ತಾರೆ, ನಾನು ಜಿ.ಡಿ. ನಾಯ್ಡು ಅವರ ಬಗ್ಗೆ ಪೂರ್ತಿ ರಿಸರ್ಚ್ ಮಾಡಿ ಒಂದು ಬುಕ್ ಬರ್ದಿದ್ದೀನಿ, ಈ ಬುಕ್ ಓದಿ ಆಮೇಲೆ ಖಂಡಿತ ನೀವೇ ಅವರ ಲೈಫ್ ಹಿಸ್ಟ್ರಿನ ಈ ಪಠ್ಯ ಪುಸ್ತಕದಲ್ಲಿ ಸೇರಿಸ್ತೀರಾ ಅಂತ ನಮ್ಮ ಬುಕ್ ಕೊಡ್ತಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಫೀಸರ್ ಆ ಬುಕ್ ಓದೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದಾನೇ ನಾವು ಜಿ.ಡಿ. ನಾಯ್ಡು ಅವರ ಹಿಸ್ಟ್ರಿ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋದು. ಇವಾಗ ಫ್ಲಾಶ್ ಬ್ಯಾಕ್ ಬರುತ್ತೆ. ಗೋಪಾಲ್ ಸ್ವಾಮಿ ದೊರೆಸ್ವಾಮಿ ನಾಯ್ಡು ಅಂದ್ರೆ GDN ತಮ್ಮ 20ರ ಹರೆಯದಲ್ಲಿ ಹಳ್ಳಿಯ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಕೆಲಸ ಮಾಡ್ತಿರೋವಾಗ ಆ ಗದ್ದೆ ಪಕ್ಕದ ರಸ್ತೆಯಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಮೋಟಾರ್ ಸೈಕಲ್ ನಲ್ಲಿ ಹೋಗ್ತಾ ಇರ್ತಾನೆ. ಹಾಗೆ ಹೋಗುವಾಗ ಸಡನ್ ಆಗಿ ಆ ಬೈಕ್ ಸ್ಟಾಪ್ ಆಗ್ಬಿಡುತ್ತೆ. ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದ GDN ಇದನ್ನ ನೋಡಿ ಕೈಯಲ್ಲಿ ಸೀಮೆ ಎಣ್ಣೆ ಕ್ಯಾನ್ ತಗೊಂಡು ಓಡಿ ಹೋಗಿ ಆ ಬ್ರಿಟಿಷ್ ಆಫೀಸರ್ಗೆ ಹೆಲ್ಪ್ ಮಾಡಿ ಮೋಟಾರ್ ಸೈಕಲ್ ನ ಸ್ಟಾರ್ಟ್ ಮಾಡ್ಕೊಡ್ತಾರೆ. ಬೈಕ್ ಸ್ಟಾರ್ಟ್ ಆಗ್ತಿದ್ದಂತೆ ಆ ಬ್ರಿಟಿಷ್ ಆಫೀಸರ್ ಥ್ಯಾಂಕ್ಸ್ ಮ್ಯಾನ್ ಅಂತ ಹೇಳಿ ಹೊರಡೋಕೆ ನೋಡ್ತಾನೆ. ಆದ್ರೆ GDN ಗೆ ಆ ಮೋಟಾರ್ ಸೈಕಲ್ ನೋಡ್ತಿದ್ದಂತೆ ಸಖತ್ ಫ್ಯಾಷನೇಟ್ ಆಗ್ಬಿಡುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ನಾನು ಕಲಿಲೇಬೇಕು ಅಂತ ಡಿಸೈಡ್ ಮಾಡಿ ಆ ಬೈಕ್ ನ ಖರೀದಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆ ಬ್ರಿಟಿಷ್ ಆಫೀಸರ್ ಹತ್ರ ಈ ಮೋಟಾರ್ ಸೈಕಲ್ ಎಷ್ಟು ಬೆಲೆಗೆ ಕೊಡ್ತೀರಾ ಅಂತ ಕೇಳ್ತಾರೆ. ಒಂದು 250 ರೂಪಾಯಿ ಕೊಟ್ರೆ ಕೊಟ್ಬಿಡ್ತೀನಿ ಅಂತ ಅವನು ಹೇಳ್ತಾನೆ. ತಕ್ಷಣ GDN ಅವರು ಆ 250 ರೂಪಾಯಿ ಕೂಡಿಸೋಕೆ ಸಖತ್ ಕಷ್ಟ ಪಡ್ತಾರೆ. ಆಲ್ಮೋಸ್ಟ್ 200 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಇನ್ನೊಂದು 50 ರೂಪಾಯಿ ಶಾರ್ಟೇಜ್ ಇರುತ್ತೆ. ಆ 50 ರೂಪಾಯಿಗೋಸ್ಕರ ತಮ್ಮ ಹೆಂಡತಿ ಚೆಲ್ಲಮ್ಮ ಈ ರೋಲ್ ನಲ್ಲಿ ಪ್ರಿಯಮಣಿ ನಟಿಸಿದ್ದಾರೆ. ಹತ್ತಿರ ಹೋಗ್ಬಿಟ್ಟು, ನಾನೊಂದು ಮೋಟಾರ್ ಸೈಕಲ್ ನ ತಗೊಳಕ್ಕೆ 200 ರೂಪಾಯಿ ಕೂಡಿಟ್ಟಿದ್ದೀನಿ, ಇನ್ನ 50 ರೂಪಾಯಿ ಮಾತ್ರ ಬೇಕು, ನಿನ್ನ ಹತ್ರ ಇದ್ರೆ ಕೊಡು ಅಂತ ಕೇಳ್ತಾರೆ. ಗಂಡ ಕೇಳಿದ್ದಕ್ಕೆ ಆಕೆ ತಾನು ದಾಚಿಟ್ಟಿದ್ದ 50 ರೂಪಾಯಿ ತೆಗೆದು ಕೊಡ್ತಾಳೆ. ಟೋಟಲ್ 250 ರೂಪಾಯಿ ಕಷ್ಟಪಟ್ಟು ಸೇರಿಸ್ತಾರೆ. ಆ ದುಡ್ಡನ್ನ ತಗೊಂಡು ಬ್ರಿಟಿಷ್ ಆಫೀಸರ್ ಹತ್ರ ಕೊಟ್ಟು ಬೈಕ್ ತಗೊಳ್ಳೋಣ ಅಂತ GDN ಮತ್ತೆ ಅವರ ಫ್ರೆಂಡ್ ಹೊರಡ್ತಾರೆ. ಹಾಗೆ ಹೋಗೋ ದಾರಿಯಲ್ಲಿ ರೈತರೆಲ್ಲ ಒಂದಾಗಿ ಜಮೀನ್ದಾರನ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಸ್ಯಾಲ್ರಿ ಹೈಕ್ಗಾಗಿ ರಾತ್ರಿ ಹಗಲು ಕೆಲಸ ಮಾಡೋ ಕಾರ್ಮಿಕರಿಗೆ ಸರಿಯಾದ ಕೂಲಿ ಸಿಗ್ತಾ ಇರೋದಿಲ್ಲ. ಗಂಡಸರಿಗೆ 3 ರೂಪಾಯಿ, ವುಮೆನ್ಸ್ಗೆ ಒಂದೇ 1 ರೂಪಾಯಿ. ಆ ಬಾಂಡೆಡ್ ಲೇಬರ್ಸ್ ತರ ದುಡಿಸ್ಕೊಳ್ತಾ ಇರ್ತಾರೆ. ಇದನ್ನೆಲ್ಲ ವಿರೋಧಿಸಿ ಜಮೀನ್ದಾರಿಗೆ ಸಿಸ್ಟಮ್ ವಿರುದ್ಧ ರೈತರು ತೀವ್ರವಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಆ ಪ್ರೊಟೆಸ್ಟ್ ಗುಂಪನ್ನು ದಾಟಿ ಹೋಗ್ಬೇಕಾದ್ರೆ ಜಿ.ಡಿ. ನಾಯ್ಡು ಅವರಿಗೆ ಸುಮ್ನೆ ಹೋಗೋಕೆ ಆಗಲ್ಲ. ಡೈರೆಕ್ಟ್ ಆಗಿ ರೈತರ ಹತ್ರ ಹೋಗ್ಬಿಟ್ಟು, ಯಾವ ಕಾರಣಕ್ಕೂ ನೀವು ಕೈಗೆತ್ತಿಕೊಂಡಿರೋ ಈ ಒಂದು ಹೋರಾಟವನ್ನ ಸ್ಟಾಪ್ ಮಾಡಬೇಡಿ, ನನ್ನಿಂದ ಆಗೋ ಹೆಲ್ಪ್ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಆಸೆ ಪಟ್ಟಿ ಮೋಟಾರ್ ಸೈಕಲ್ ನ ತಗೊಳ್ಳೋಕೆ ಕೂಡಿಟ್ಟಿದ್ದ 250 ರೂಪಾಯಿ ದುಡ್ಡನ್ನ ಆ ಹೋರಾಟ ಮಾಡ್ತಿರೋ ರೈತರ ಕೈಗೆ ಕೊಟ್ಟು ಬಂದ್ಬಿಡ್ತಾರೆ. ಇದನ್ನ ನೋಡಿದ ಚೆಲ್ಲಮ್ಮಂಗೆ ಶಾಕು, ಇಷ್ಟೊಂದು ಒಳ್ಳೆ ಮನುಷ್ಯನ ಅಂತ ಆಶ್ಚರ್ಯ ಪಡ್ತಾಳೆ. ಆ 250 ರೂಪಾಯಿ ಕೊಟ್ಟು ಬಂದ್ರೂ ಕೂಡ GDN ತಲೆಯಲ್ಲಿ ಓಡ್ತಿದ್ದ ಒಂದೇ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಆ ಬ್ರಿಟಿಷ್ ಆಫೀಸರ್ ಹತ್ರ ಇರೋ ಬೈಕ್ ನ ನಾನು ಬೈ ಮಾಡ್ಲೇಬೇಕು ಅಂತ.
ಅದಕ್ಕೋಸ್ಕರ 1 ವರ್ಷ ಸಖತ್ ಹಾರ್ಡ್ ವರ್ಕ್ ಮಾಡಿ ಹೋಟೆಲ್ನಲ್ಲೆಲ್ಲ ಕೆಲಸ ಮಾಡಿ ಫೈನಲ್ ಬೈಕ್ ತಗೊಳ್ಳೋ ದುಡ್ಡು ರೆಡಿ ಮಾಡ್ತಾರೆ. ಮಾಡ್ಬಿಟ್ಟು ಆ ಬ್ರಿಟಿಷ್ ನಿಂದ ಬೈಕ್ ನ ಬೈ ಮಾಡ್ತಾರೆ. ಬೈಕ್ ತಗೊಂಡು ಮನೆಗ್ ಬಂದಿದ್ದೆ ತಡ, ಮನೆಯಲ್ಲಿದ್ದ ವೈಫು ಮಗು ಎಲ್ರು ಫುಲ್ಲು ಹ್ಯಾಪಿ. ಇಷ್ಟೊಂದು ಕಷ್ಟಪಟ್ಟು ಹೀರೋ ಬೈಕ್ ತಂದಿದ್ದು ಊರಲ್ಲಿ ರೌಂಡ್ಸ್ ಹೊಡೆಯೋಕಲ್ಲ ಗುರು. ಈ ಮೋಟಾರ್ ಸೈಕಲ್ ಹೇಗೆ ಇಷ್ಟೊಂದು ಸ್ಪೀಡಾಗಿ ಓಡುತ್ತೆ, ಇದರಲ್ಲಿ ಅಂತದ್ ಏನಿದೆ ಅಂತ ಅದನ್ನ ಬಿಚ್ಚಿ ಕಲಿಯೋ ಕುತೂಹಲದಿಂದ ತಂದಿದ್ದೇ ತಡ ಬೈಕ್ ನ ಪ್ರತಿಯೊಂದು ನಟ್ ಅಂಡ್ ಬೋಲ್ಟ್ ಬಿಡದೆ ಪೂರ್ತಿ ಡಿಸ್ಮ್ಯಾಂಟಲ್ ಮಾಡ್ತಾರೆ. ಫುಲ್ಲು ಬಿಚ್ಚಿ ಒಳಗಡೆ ಇರೋ ಇಂಜಿನ್ ನ ನೋಡ್ತಾರೆ. ಇಂಜಿನ್ ಹೇಗೆ ರನ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಎವ್ರಿಥಿಂಗ್ ಸೆಲ್ಫ್ ಟಾಟ್ ಅನ್ಕೊಳ್ಳಿ. ಒಂದು ಪಾರ್ಟ್ ಬಿಡದೆ ಅಷ್ಟನ್ನು ಬಿಚ್ಚಿ ಮತ್ತೆ ತಾವೇ ಅಸೆಂಬ್ಲಿ ಮಾಡಿ ರೈಡ್ ಮಾಡಿ ನೋಡ್ತಾರೆ. ಹೀಗೆ ಅವರಲ್ಲಿ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗೋದು. ನಿಧಾನವಾಗಿ ಬ್ರಿಟಿಷರ ಜೊತೆ ಸೇರಿ ಅವರ ಲ್ಯಾಂಗ್ವೇಜ್ ನು ಕಲ್ತ್ಬಿಟ್ಟು ಸೈನ್ಸ್ ನ ಅಬ್ಸರ್ವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ದಿನಗಳು ಉರುಳಿದಂತೆ ಕಾಟನ್ ಮಿಲ್ ಅಂದ್ರೆ ಹತ್ತಿ ಗಿರಣಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ. ಆ ಹತ್ತಿ ಗಿರಣಿಯಲ್ಲಿ ಪ್ರತಿಯೊಬ್ಬರು ಕೈಯಲ್ಲೇ ಹತ್ತಿಯಿಂದ ಬೀಜವನ್ನು ಸಪರೇಟ್ ಮಾಡ್ತಾ ಇರ್ತಾರೆ. ಇದು ತುಂಬಾನೇ ಲಾಂಗ್ ಮತ್ತೆ ಟೈರಿಂಗ್ ಪ್ರೊಸೆಸ್. ಇದನ್ನ ಬೇಗ ಹೇಗ್ ಮಾಡೋದು ಅಂತ ಯೋಚಿಸಿದ ಜಿ.ಡಿ. ನಾಯ್ಡು ಹೆಂಗಸರು ತಲೆಯಲ್ಲಿರೋ ಹೇನನ್ನ ತೆಗೆಯೋದಿಕ್ಕೆ ಒಂದು ಕೋಮ್ ನ ಯೂಸ್ ಮಾಡ್ತಾರೆ. ಅದೇ ಮೆಕ್ಯಾನಿಸಮ್ ನ ನಾನು ಕಾಟನ್ ಸೀಡ್ ತೆಗಿಯೋಕೆ ಯಾಕೆ ಯೂಸ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ. ಒಂದು ದೊಡ್ಡ ಸೈಜಿನ ಕೋಮ್ ತರಹದ ಇಕ್ವಿಪ್ಮೆಂಟ್ ನ ಡಿಸೈನ್ ಮಾಡ್ತಾರೆ. ಹತ್ತಿ ಕಂಪ್ನಿಗೆ ಕೊಟ್ಟು ಇದನ್ನ ಯೂಸ್ ಮಾಡಿ ನೋಡಿ ಅಂತ ಕೊಡ್ತಾರೆ. ಆಮೇಲೆ ನೋಡಿ ಆ ಪ್ರೊಸೆಸ್ ಸೂಪರ್ ಈಸಿ ಆಯ್ತು. 30 ಜನ ಸೇರಿ ಮಾಡೋ ಪ್ರೊಡಕ್ಷನ್ ಗಿಂತ ಜಾಸ್ತಿ ಔಟ್ಪುಟ್ ಈ ಸಿಂಗಲ್ ಟೂಲ್ ನಿಂದ ಈಸಿಯಾಗಿ ಸಿಗೋಕೆ ಸ್ಟಾರ್ಟ್ ಆಯ್ತು. ಕಂಪನಿ ಓನರು ಬ್ರಿಟಿಷರು ಇದನ್ನ ನೋಡಿ ಈ ಹುಡುಗನಲ್ಲಿ ಏನೋ ಟ್ಯಾಲೆಂಟ್ ಇದೆ ಗುರು ಅಂತ ಅರ್ಥ ಮಾಡ್ಕೊಳ್ತಾರೆ. ನಂತರ ಜಿಡಿಯನ್ನು ಜನಗಳಿಗೆ ಯೂಸ್ಫುಲ್ ಆಗೋ ತರ ಹೊಸ ಇಕ್ವಿಪ್ಮೆಂಟ್ ನ ಇನ್ವೆಂಟ್ ಮಾಡಬೇಕು ಅನ್ನೋ ಒಂದು ಕ್ರೇಜಿ ಪ್ಯಾಷನ್ ನಿಂದ ಸೈನ್ಸ್ ನ ಕಲ್ತ್ಕೊಳ್ತಾರೆ. ಒಬ್ಬ ನಾರ್ಮಲ್ ವರ್ಕರ್ ಆಗಿದ್ದ ಜಿಡಿಎನ್ ಅವರು ತಮ್ಮ ಪ್ಯೂರ್ ಡೆಡಿಕೇಶನ್ ನಿಂದ ಅಷ್ಟೊಂದು ದೊಡ್ಡ ಕಾಟನ್ ಮಿಲ್ಲಿಗೆ ಓನರ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಲೆವೆಲ್ ಗ್ರೋತ್ ಅನ್ಕೊಳ್ಳಿ. ಬ್ರಿಟಿಷರು ಇದನ್ನ ನೋಟಿಸ್ ಮಾಡ್ತಾರೆ. ಯಾರ್ ಗುರು ಇದು ಇಷ್ಟೊಂದು ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದ್ದಾನೆ ಅಂತ ಜಿ.ಡಿ. ನಾಯ್ಡು ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳಕ್ಕೆ ಬರ್ತಾರೆ. ಅದಕ್ಕೆ ಜಿ.ಡಿ. ನಾಯ್ಡು ನೋಡಿ, ನೀವು ನಮ್ಮ ಜನಗಳನ್ನ ಶೋಷಣೆ ಮಾಡಿ ದುಡ್ಡು ಮಾಡ್ತಾ ಇದ್ದೀರಾ, ನಾನು ಹಂಗೆಲ್ಲ ಮಾಡಲ್ಲ, ನಾನು ನನ್ನ ಜನರನ್ನು ಜೊತೆಗೂ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಈ ಬಿಸ್ನೆಸ್ ರಕ್ಕಾಟ ಪಾರ್ಟ್ನರ್ಶಿಪ್ ತಗೊಂಡು ಬರಬೇಡಿ ಅಂತ ಸ್ಟ್ರೈಟ್ ಆಗಿ ಹೇಳ್ತಾರೆ. ಜೊತೆಲಿದ್ದವರು ಯಪ್ಪ ಅವರು ಅಷ್ಟೊಂದು ದೊಡ್ಡ ಕಂಪ್ನಿಯವರು, ಅವರನ್ನೇ ರಿಜೆಕ್ಟ್ ಮಾಡ್ಬಿಟ್ಟಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಜಿ.ಡಿ.ಎನ್ ಹೇಳ್ತಾರೆ, ನಾನ್ ಯಾಕೆ ಹೆದರ್ಬೇಕು ಯಾರಿಗಾದ್ರು, ನಾನು ಕ್ರಿಯೇಟ್ ಮಾಡಿರೋ ಕಂಪ್ನಿ ಇದು, ಈ ಒಂದು ಬಿಸ್ನೆಸ್ ನಂದು, ನನಗೆ ಇಷ್ಟ ಬಂದ ಹಾಗೆ ರನ್ ಮಾಡ್ತೀನಿ ಅಂತ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನಾಲಿಟಿಯಿಂದ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಇದನ್ನ ಹೆಂಡತಿ ಚೆಲ್ಲಮ್ಮ ನೋಡ್ತಾಳೆ. ಒಂದು ದಿನ ಚೆಲ್ಲಮ್ಮ ಹೇಳ್ತಾಳೆ, ನೋಡಿ ನಿಮ್ಮ ಇಂಟೆಲಿಜೆನ್ಸ್ಗೆ ಮತ್ತೆ ನಿಮ್ಮ ಸ್ಪೀಡಿಗೆ ನಾನು ಮ್ಯಾಚ್ ಆಗ್ತಾ ಇಲ್ಲ, ಅಡ್ಡ ಬರ್ತಾ ಇದ್ದೀನಿ, ನಾನು ನಿಮ್ ಜೊತೆ ಇರೋದು ಸರಿಯಲ್ಲ, ನನಗೆ ಡಿವೋರ್ಸ್ ಕೊಟ್ಬಿಡಿ, ನಿಮ್ಮ ಟ್ಯಾಲೆಂಟ್ಗೆ ತಕ್ಕ ಹುಡುಗಿನ ಮದುವೆಯಾಗಿ ಅಂತ ಡಿವೋರ್ಸ್ ತಗೊಂಡು ಸಪರೇಟ್ ಆಗ್ತಾಳೆ. ಚೆಲ್ಲಮ್ಮ ಜೊತೆ ಸಪರೇಟ್ ಆದ್ಮೇಲೆ ಜಿಡಿಯನ್ನು ರಂಗನಾಯಕಿಯನ್ನು ಯಂಗ್ ಅಂಡ್ ಟ್ಯಾಲೆಂಟೆಡ್ ಹುಡುಗಿನ ಮದುವೆ ಆಗ್ತಾರೆ. ರಂಗನಾಯಕಿನ ಮದುವೆ ಆದ್ಮೇಲೆ ಜಿಡಿಯನ್ನು ಇನ್ನೊಂದು ಪೀಕ್ಗೆ ಹೋಗ್ತಾರೆ ಅಂತ ಅನ್ಕೊಂಡ್ರೆ ಆತರ ಆಗ್ಲೇ ಇಲ್ಲ. ಬಿಸ್ನೆಸ್ ಅಲ್ಲಿ ಫುಲ್ಲು ಲಾಸ್, ಸಿವಿಯರ್ ಡೌನ್ ಫಾಲ್ ಅನ್ಕೊಳ್ಳಿ. ಒಂದು ಹಂತದಲ್ಲಿ ಎಲ್ಲಾ ಕಳೆದುಕೊಂಡು ಮತ್ತೆ ಝೀರೋಗೆ ಬಂದು ನಿಲ್ತಾರೆ. ಓವರ್ ನೈಟ್ ಲೈಫ್ ಚೇಂಜ್ ಆಗಿದ್ದಕ್ಕೆ ಸೆಕೆಂಡ್ ವೈಫ್ ರಂಗನಾಯಕಿ ನಾನು ಬಂದಿದ್ದಕ್ಕೆ ಹೀಗಾಯ್ತಾ ಅಂತ ಇನ್ಸೆಕ್ಯೂರ್ ಆಗಿ ಫೀಲ್ ಮಾಡ್ತಾಳೆ. ಅದಕ್ಕೆ ಜಿ.ಡಿ.ಎನ್ ಅವರು ಹೇಳ್ತಾರೆ, ಅಯ್ಯೋ ಅದನ್ನೆಲ್ಲ ಬಿಡು, ಬಿಸ್ನೆಸ್ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸು ಇದ್ದೇ ಇರುತ್ತೆ, ಮತ್ತೆ ಹೇಗೆ ರೈಸ್ ಆಗೋದು ಅಂತ ನೋಡ್ಬೇಕೆ ಹೊರತು ಅಯ್ಯೋ ಹೀಗಾಯ್ತು ಅಂತ ಗೋಳಾಡಬಾರ್ದು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬಿಟ್ಟು ಮತ್ತೆ ಬಿಸ್ನೆಸ್ ಗೆ ಎಂಟ್ರಿ ಕೊಡ್ತಾರೆ. ಈ ಬಾರಿ ಜಿಡಿಯನ್ನು ಕೈಗೆತ್ತಿಕೊಂಡ ವೆಪನ್ ಏನಪ್ಪಾ ಅಂತಂದ್ರೆ ಕೊಯಂಬತ್ತೂರ್ ಬಸ್ ಸರ್ವಿಸ್. ಆ ಕಾಲದಲ್ಲಿ ಬಸ್ ಅಂದ್ರೆ ಕ್ರೇಜಿ ರೇರ್ ವಿಷಯ. ಯಾಕಂದ್ರೆ ಊರಿಂದ ಊರಿಗೆ ಹೋಗೋಕೆ ಜನ ನೋಡ್ಕೊಂಡು ಎತ್ತಿನ ಗಾಡಿಯಲ್ಲಿ ಕಷ್ಟ ಪಡ್ತಿದ್ರು. ಇದನ್ನು ನೋಡಿದ ಜಿಡಿಯನ್ನು ಜನಗಳಿಗಾಗಿ ಹೊಸ ಟ್ರಾನ್ಸ್ಪೋರ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸಾಲ ಮಾಡ್ತಾರೆ. ಮಾಡಿ ತಮ್ಮ ಸ್ವಂತ ಬಸ್ ತಗೊಳ್ತಾರೆ ಕಷ್ಟಪಟ್ಟು. ಆ ಸಿಂಗಲ್ ಬಸ್ಸು 2, 3 ಅಂತ ಮಲ್ಟಿಪ್ಲೈ ಆಗ್ತಾನೆ ಹೋಗುತ್ತೆ. ಪ್ರಾಮಾಣಿಕತೆ ಮತ್ತೆ ಹಾರ್ಡ್ ವರ್ಕ್ ಇದ್ರೆ ಎಂತಹ ಡೌನ್ಫಾಲ್ ಇಂದ ಬೇಕಾದ್ರೂ ಮತ್ತೆ ಕಮ್ ಬ್ಯಾಕ್ ಮಾಡಬಹುದು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಜಿ.ಡಿ. ನಾಯ್ಡು ಬಸ್ ಸಾಮ್ರಾಜ್ಯನ ಕಟ್ಟೋಕೆ ಸ್ಟಾರ್ಟ್ ಮಾಡ್ತಾರೆ. ಆಪೋಸಿಟ್ ಬಸ್ ಓನರ್ಸ್ ಇರ್ತಾರಲ್ವಾ, ಅವರೆಲ್ಲ ಲಾಸ್ ಆಗ್ತಾರೆ. ಜಿ.ಡಿ. ನಾಯ್ಡು ಬಸ್ ಸರ್ವಿಸ್ ಇಡೀ ಊರಲ್ಲಿ ಕ್ರೇಜ್ ಸೃಷ್ಟಿ ಮಾಡುತ್ತೆ. ಹೀಗಿರುವಾಗ ಮಿಕ್ಕ ಬಸ್ ಓನರ್ಸ್ ಕಷ್ಟದಲ್ಲಿರೋದನ್ನ ನೋಡಿ ಜಿ.ಡಿ. ನಾಯ್ಡು ಅವರಿಗೆಲ್ಲ ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ ನಲ್ಲಿ ಬಂದವನೇ ಕೃಷ್ಣನ್ ಪಿಳ್ಳೈ. ಅವನು ಒಬ್ಬ ಬಸ್ ಓನರು. ಅಲ್ಲಿಯೇ ಕೃಷ್ಣನ್ ಪಿಳ್ಳೈ ಮೊದಲ ಬಾರಿಗೆ ಜಿ.ಡಿ. ನಾಯ್ಡು ಅವರನ್ನ ಭೇಟಿಯಾಗೋದು. ಜಿ.ಡಿ. ನಾಯ್ಡು ಬಸ್ ಓನರ್ಸ್ ಗಳಿಗೆ ಹೇಳ್ತಾರೆ, ನನ್ನ ಸಿಂಗಲ್ ಬಸ್ ಸರ್ವಿಸ್ ನಿಂದ ನೀವೆಲ್ಲ ಅಫೆಕ್ಟ್ ಆಗ್ತಾ ಇದಾರೆ ಅಂತ ನನಗೆ ಗೊತ್ತಿದೆ. ಸೊ ನಾವೆಲ್ಲ ಒಂದಾಗಿ ಸಿಂಗಲ್ ಕಂಪ್ನಿನ ಕ್ರಿಯೇಟ್ ಮಾಡೋಣ, ನಮ್ಮಲ್ಲಿರೋ ಬಸ್ಗಳನ್ನೆಲ್ಲ ಒಂದೇ ಹೆಸರಿನಲ್ಲಿ ಸಿಟಿ ಪೂರ್ತಿ ರನ್ ಮಾಡೋಣ, ಬರೋ ಪ್ರಾಫಿಟ್ ನ ಇನ್ವೆಸ್ಟ್ಮೆಂಟ್ ಗೆ ತಕ್ಕಂತೆ ಶೇರ್ ಮಾಡ್ಕೊಂಬೋಣ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಮೀಟಿಂಗ್ ಬಂದಿರಲ್ಲ ಬಸ್ ಓನರ್ಗಳು, ಅವರೆಲ್ಲ ಹೇಳ್ತಾರೆ, ಐಡಿಯಾ ಏನೋ ಓಕೆ,
ಆದ್ರೆ ನಾಳೆ ಬಸ್ಸು ರಿಪೇರಿ ಬಂದ್ರೆ ಅದನ್ನ ಸರಿ ಮಾಡೋದು ಯಾರು ಅಂತ ಕೇಳ್ತಾರೆ. GD ಅದಕ್ಕೆ ಹೇಳ್ತಾರೆ, ಒಮ್ಮೆ ನಿಮ್ಮ ಬಸ್ಸು ನಮ್ಮ ಕಂಪನಿಗೆ ಬಂದ್ರೆ ಸಾಕು, ಬಸ್ಸಿನ ಸರ್ವಿಸ್ಸು ಕೂಡ ನಾವೇ ಫುಲ್ಲು ನೋಡ್ಕೊಳ್ತೀವಿ. ಮೇನ್ ಆಗಿ ಬಸ್ಸು ಯಾಕೆ ಬ್ರೇಕ್ ಡೌನ್ ಆಗುತ್ತೆ ಹೇಳಿ? ರೋಡ್ ಕಂಡೀಷನ್ ಕೆಟ್ಟಿದ್ರೆ ಮಾತ್ರ. ರೋಡ್ ಸರಿ ಮಾಡಿಸಿದ್ರೆ 75% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ನಾವೆಲ್ಲ ಗೌರ್ಮೆಂಟಿಗೆ ಡಿಮ್ಯಾಂಡ್ ಮಾಡಿ ರೋಡ್ ನ ಸರಿ ಮಾಡಿಸೋಣ ಅಂತ ಹೇಳ್ತಾರೆ. ಲಾಜಿಕಲ್ ಆನ್ಸರ್ಸ್ ನೋಡಿ ಲಾಸ್ ನಲ್ಲಿದ್ದ ಬಸ್ ಓನರ್ಸ್ GD ನಾಯ್ಡು ಕಂಪ್ನಿಗೆ ಬಸ್ ಕೊಡ್ತಾರೆ. ಕೃಷ್ಣನ್ ಪಿಳ್ಳೈ ಕೂಡ ತಮ್ಮ ಒಂದೇ ಒಂದು ಬಸ್ ಅನ್ನು GDN ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಕೃಷ್ಣನ್ ಪಿಳ್ಳೈ ಸಾಲದಲ್ಲಿದ್ದ, ಮಗಳ ಮದುವೆ ಫಿಕ್ಸ್ ಮಾಡಿದ್ದ. GD ಹೇಳ್ತಾರೆ, ನಿಮ್ಮ ಹತ್ರ ಇರೋದೇ ಒಂದೇ ಒಂದು ಬಸ್ಸು, ಅದನ್ನ ನನಗೆ ಕೊಟ್ಟು ಏನ್ ಮಾಡ್ತೀರಾ, ನೀವೇ ಇಟ್ಕೊಳ್ಳಿ, ಮಗಳ ಮದುವೆಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣನ್ ಪಿಳ್ಳೈ ಹೇಳ್ತಾನೆ, ಇಲ್ಲ ಸರ್, ನಿಮ್ಮ ಮಿಷನ್ ಅಲ್ಲಿ ನಾನು ಪಾರ್ಟ್ ಆಗ್ತೇನೆ, ಈ ಬಸ್ಸು ನಿಮ್ಮ ಕಂಪ್ನಿಯಲ್ಲೇ ಓಡ್ಲಿ, ನಾನು ನಿಮ್ಮ ಅಸಿಸ್ಟೆಂಟ್ ಆಗಿ ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂತ GDN ಅಸಿಸ್ಟೆಂಟ್ ಆಗ್ತಾರೆ. ಕೃಷ್ಣನ್ ಪಿಳ್ಳೈ ತುಂಬಾ ಪ್ರಾಮಾಣಿಕ ವ್ಯಕ್ತಿ. ಆಕ್ಚುಲಿ ತನ್ನ ಬಸ್ ಅನ್ನ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದ. ಈ ಒಂದು ಬಸ್ ಸರ್ವಿಸ್ ಮ್ಯಾಸಿವ್ ಸಕ್ಸಸ್ ಆಗುತ್ತೆ. ಬ್ರಿಟಿಷರು ಬೆಚ್ಚಿ ಬೀಳ್ತಾರೆ, ಯಾರು ಇವರು ಇಷ್ಟೊಂದು ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದ್ದಾನೆ. ಜರ್ಮನಿಯಿಂದ ಬೆಂಜ್ ಕಂಪ್ನಿ GDN ಜೊತೆ ಟೈ ಅಪ್ ಮಾಡ್ಕೊಳ್ಳೋಕೆ ಕಾಂಟ್ಯಾಕ್ಟ್ ಮಾಡುತ್ತೆ. ಬ್ರಿಟಿಷರು ಅನ್ಕೊಳ್ತಾರೆ, ಈ ಮನುಷ್ಯ ನಮ್ಮ ಬಿಸ್ನೆಸ್ ನ ಫುಲ್ಲು ವಾಶ್ ಔಟ್ ಮಾಡ್ತಾ ಇದ್ದಾನೆ, ಇವನಿಗೆ ಈಗಲೇ ಫುಲ್ ಸ್ಟಾಪ್ ಇಡ್ಲೇಬೇಕು ಅಂತ ಟ್ಯಾಕ್ಸ್ ಫ್ರಾಡ್ ಕೇಸ್ ನ ಫ್ರೇಮ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಜಯರಾಮು ತುಂಬಾ ಹಾನೆಸ್ಟ್ ಆಫೀಸರ್, ಆದ್ರೆ ಅವನಿಗೊಬ್ಬ ಅಸಿಸ್ಟೆಂಟ್ ಇದ್ದ. ಅವನು ಬ್ರಿಟಿಷರ ಚೇಲ. ಫೇಕ್ ರೆಕಾರ್ಡ್ಸ್ ನ ಕ್ರಿಯೇಟ್ ಮಾಡ್ಬಿಟ್ಟು GDN ಕಂಪನಿ ಮೇಲೆ IT ರೇಡ್ ಮಾಡಿಸ್ತಾನೆ. GDN ಆಕ್ಚುಲಿ ಪಕ್ಕಾ ಟ್ಯಾಕ್ಸ್ ನ ಪೇ ಮಾಡ್ತಾ ಇದ್ರು, ಎಕ್ಸೆಪ್ಟ್ ಸೆಂಟ್ರಲ್ ಬ್ರಿಟಿಷ್ ಟೀಮ್ ಅಕ್ರಮವಾಗಿ ಹೇರಿದ್ದ ತೆರಿಗೆಯನ್ನು ವಿರೋಧಿಸಿ ಕಟ್ಟಿರ್ಲಿಲ್ಲ. ಈ ಒಂದು ಲೂಪ್ ಹೋಲ್ ನ ಇಟ್ಕೊಂಡು ಅಟ್ಯಾಕ್ ಮಾಡ್ತಾರೆ. IT ರೇಡ್ ಮಾಡಿ ಕಾರ್ಸ್, ಬಸಸ್, ಜ್ಯುವೆಲ್ರಿ ಎಲ್ಲ ಸೀಸ್ ಮಾಡಿ ಪಬ್ಲಿಕ್ ನಲ್ಲಿ ಹರಾಜಿಡ್ತಾರೆ. ಗೌರ್ಮೆಂಟ್ ₹1, ₹2 ಅಂತ ಹರಾಜ್ ಕೂಗ್ತಾ ಇರುತ್ತೆ. ಪಬ್ಲಿಕ್ ನಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಖರೀದಿಸಲ್ಲ ಅದನ್ನ, ಯಾಕಂದ್ರೆ ಪಬ್ಲಿಕ್ಗೆ GD ನಾಯ್ಡು ಮೇಲೆ ಇಮನ್ಸ್ ಟ್ರಸ್ಟ್ ಮತ್ತೆ ರೆಸ್ಪೆಕ್ಟ್ ಇರುತ್ತೆ. ಅವಾಗ GD ನಾಯ್ಡು ಮಾಸ್ ಆಗಿ ಎಂಟ್ರಿ ಕೊಟ್ಟು ಕೃಷ್ಣನ್ ಪಿಳ್ಳೈ ಹೆಸರಿನಲ್ಲಿ ಸೀಸ್ ಆಗಿದ್ದ ಪ್ರಾಪರ್ಟೀಸ್ ನ ತಾವೇ ಬೈ ಬ್ಯಾಕ್ ಮಾಡ್ತಾರೆ. ಬ್ರಿಟಿಷರು ಹೊಟ್ಟೆಗೆ ಕಿಚ್ಚು ಬಿದ್ದು ಉರ್ದ್ಕೊಳ್ತಾರೆ. GD ಅದನ್ನ ಡೋಂಟ್ ಕೇರ್ ಅಂತ ಹೊಸ ಹೊಸ ಇನ್ವೆನ್ಷನ್ಸ್ ನ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಕ್ರಾಂತಿಕಾರಿ ಆವಿಷ್ಕಾರ, ವರ್ಲ್ಡ್ ನ ಮೊದಲ ಮೋಟರೈಸ್ಡ್ ಟ್ರಿಮ್ಮರ್ ಫಾರ್ ಶೇವಿಂಗ್. ಬ್ಲೇಡು ಗಾಯವಿಲ್ಲದ ಶೇವ್ ಮಾಡೋ ಒಂದು ಡೆಮೋ ಕೊಟ್ಟು ವರ್ಲ್ಡ್ ಫೇಮಸ್ ಆಗ್ತಾರೆ. ಫಾರಿನ್ ಟ್ರಿಪ್ ಗೆ ಹೊರಡ್ತಾರೆ. ಜರ್ಮನಿಯಲ್ಲಿ ಹಿಟ್ಲರ್ ರೋಡ್ ಶೋ ನ ಫೋಟೋಗ್ರಫಿ ಮಾಡ್ತಾರೆ. GDN ಜೀನಿಯಸ್ ನ ನೋಡ್ಬಿಟ್ಟು ಹಿಟ್ಲರ್ ನ ಭೇಟಿಯಾಗೋ ಒಂದು ಆಪರ್ಚುನಿಟಿ ಸಿಗುತ್ತೆ. ಅಷ್ಟೇ ಅಲ್ಲ, ಬೆಂಜ್ ಕಂಪನಿ GDNಗೆ ಕೊಯಂಬತ್ತೂರ್ನಲ್ಲಿ ಒಂದು ಬೆಂಜ್ ಪ್ಲಾಂಟ್ ನ ಸ್ಟಾರ್ಟ್ ಮಾಡೋ ಒಂದು ಪ್ರಪೋಸಲ್ ಕೂಡ ಕೊಡ್ತಾರೆ. ಇಂಡಿಯಾಗೆ ರಿಟರ್ನ್ ಬಂದು ನಿಮಗೆ ಪಾಲಿಟೆಕ್ನಿಕ್ ITI ಕೋರ್ಸ್ ಎಲ್ಲ ಗೊತ್ತಿರುತ್ತಲ್ವಾ, ಆ ಒಂದು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಪ್ರಾಕ್ಟಿಕಲ್ ಎಜುಕೇಶನ್. ಬ್ರಿಟಿಷರು ಕಂಟಿನ್ಯೂಸ್ ಆಗಿ GDN ವಿರುದ್ಧ ಪ್ಲಾನ್ ಮಾಡ್ತಾನೆ ಇರ್ತಾರೆ. IT ಆಫೀಸರ್ ಜಯರಾಮ್ ಇರ್ತಾನಲ್ವಾ, ಅವನ ಅಸಿಸ್ಟೆಂಟ್ ಸಬ್ಮಿಟ್ ಮಾಡಿದ ಫೇಕ್ ಫೈಲ್ಸ್ ನ ನೋಡ್ಬಿಟ್ಟು ಮಿಸ್ ಡೈರೆಕ್ಟ್ ಆಗಿರ್ತಾನೆ. ಆಕ್ಚುಲಿ GDN ಬ್ರಿಟಿಷರ ಅಕ್ರಮ ತೆರಿಗೆಯನ್ನು ವಿರೋಧಿಸಿದ್ದು ದಾಸ್ಯದ ವಿರುದ್ಧ ಕ್ರಾಂತಿಯ ಕಿಡಿ ಹತ್ತಿಸೋಕೆ ಮಾತ್ರ. ಬೆಂಜ್ ಕೊಲಾಬರೇಷನ್ ಟೈಮ್ ನಲ್ಲಿ ಇಂಡಿಯನ್ ಬಿಸ್ನೆಸ್ ಮ್ಯಾನ್ ವಿನಯ್ ಅವನೊಬ್ಬ ಇರ್ತಾನೆ. ಅವನು ಫುಲ್ಲು ಜಲಸ್ ಆಗ್ಬಿಟ್ಟು ಜಲಸಿಯಿಂದ ಸ್ಯಾಬಟಾಜ್ ಮಾಡೋಕೆ ಟ್ರೈ ಮಾಡ್ತಾನೆ. ಅಂದ್ರೆ GDN ಪಡ್ಕೊಂಡಿರೋದೆಲ್ಲ ಕೆಡ್ಸಕ್ಕೆ ಟ್ರೈ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ GDN 2ನೇ ಬಾರಿ ಫಾರಿನ್ ಟ್ರಿಪ್ ಗೆ ಹೋದಾಗ World War II ಬ್ರೇಕ್ಔಟ್ ಆಗುತ್ತೆ. ಜರ್ಮನಿಯಲ್ಲಿ ಅವರು 1 ಇಯರ್ ಟ್ರ್ಯಾಪ್ ಆಗ್ತಾರೆ. ಇಂಡಿಯಾಗೆ ರಿಟರ್ನ್ ಬಂದ್ಮೇಲೆ GDN ಮಗ ದೊಡ್ಡವನಾಗಿ ತಂದೆಯನ್ನ ಪ್ರಶ್ನೆ ಮಾಡ್ತಾನೆ, ನಿಮ್ಮ ಲೈಫ್ ನೆಲ್ಲ ನೀವು ಪಬ್ಲಿಕ್ ಗೆ ಕೊಟ್ರೆ ನಮ್ಮ ಫ್ಯಾಮಿಲಿ ಕತೆ ಏನು ಅಂತ ಕೇಳ್ತಾನೆ. GDN ಮೈಂಡ್ ಸೆಟ್ ಯಾವ ತರ ಇತ್ತು ಅಂತಂದ್ರೆ, ಅವನ ಎಲ್ಲ ಆವಿಷ್ಕಾರಗಳು ಮತ್ತೆ ಸಂಪತ್ತು ದೇಶಕ್ಕೆ ಮತ್ತೆ ಜನರಿಗೆ ಸೇರಿದ್ದು. ಕಾಮರಾಜರು, MR ರಾಧಾ ಮುಂತಾದ ನಾಯಕರು ಇವರಿಗೆ ಸಪೋರ್ಟ್ ಮಾಡ್ತಾರೆ. GDN ಫ್ಯಾಮಿಲಿ ಕಾನ್ಫ್ಲಿಕ್ಟ್ ನಿಂದ 2ನೇ ಹೆಂಡತಿ ರಂಗನಾಯಕಿ ಕೂಡ ಡೈವೋರ್ಸ್ ಕೇಳ್ತಾಳೆ. GDN ಡೈವರ್ಸ್ ಕೊಡ್ತಾರೆ. ಹಾರ್ಟ್ ಬ್ರೋಕನ್ ಆದ GDN ತಮಿಳುನಾಡಿನಲ್ಲಿ ಸೂಕ್ತ ಮನ್ನಣೆ ಸಿಗಲಿಲ್ಲವೆಂದು ಚೆನ್ನೈ ಐಲ್ಯಾಂಡ್ ಗ್ರೌಂಡ್ಸ್ ನಲ್ಲಿ ತಮ್ಮ ಎಲ್ಲ ಆವಿಷ್ಕಾರಗಳನ್ನ ಎಕ್ಸಿಬಿಟ್ ಮಾಡ್ತಾರೆ. ಆದ್ರೆ ಗೌರ್ಮೆಂಟ್ ಮತ್ತೆ ಜನ ತಾನು ಮಾಡಿದ ಆವಿಷ್ಕಾರಗಳನ್ನ ಸರಿಯಾಗಿ ಬಳಸ್ಕೊಳ್ಳಲ್ಲ. ಫ್ರಸ್ಟ್ರೇಟ್ ಆಗ್ಬಿಟ್ಟು ಸಾರ್ವಜನಿಕವಾಗಿ ತಮ್ಮ ಎಲ್ಲಾ ಇನ್ವೆನ್ಷನ್ಗಳನ್ನ ಒಡೆದು ಹಾಕ್ಬಿಡ್ತಾರೆ. ಕೇವಲ ನಿಜವಾದ ಗೆಳೆಯ ಕೃಷ್ಣನ್ ಪಿಳ್ಳೈ ಮಾತ್ರ ಕೊನೆವರೆಗೂ ಅವ್ರ ಜೊತೆ ನಿಲ್ತಾರೆ. ಇವಾಗ ಸೀನು ಮತ್ತೆ 1960 ಸೀನ್ ನಲ್ಲಿ ಬರುತ್ತೆ. GDN ಡಿವೋರ್ಸ್ ವೇಳೆ 80% ಪ್ರಾಪರ್ಟಿಯನ್ನು ರಂಗನಾಯಕಿಗೆ ಬರ್ಕೊಟ್ಬಿಟ್ಟಿದ್ರು. ಗೌರ್ಮೆಂಟ್ ಜಪ್ತಿ ಮಾಡಿದ್ದು ಉಳಿದ ಕೇವಲ 20% ಮಾತ್ರ.
ಜಿಡಿಯನ್ನು ಈ ಒಂದು ಪ್ಲಾಟ್ ಟ್ವಿಸ್ಟ್ ನ ಜಯರಾಮಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಜಯರಾಮಿಗೆ ಜಿಡಿ ನಾಯ್ಡು ಅವರ ದೇಶಭಕ್ತಿ ಮತ್ತೆ ಮಹಾನ್ ಮಿಷನ್ ಅರ್ಥ ಆಗುತ್ತೆ. ಅವರು ತಲೆ ಬಾಗ್ತಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಜಿಡಿ ನಾಯ್ಡು ಅವರ ಇನ್ಸ್ಪೈರಿಂಗ್ ಲೈಫ್ ಸ್ಟೋರಿಯನ್ನ ಸ್ಕೂಲ್ ಪಠ್ಯ ಪುಸ್ತಕಕ್ಕೆ ಆಡ್ ಮಾಡುತ್ತೆ. ಇಲ್ಲಿಗೆ ಈ ಒಂದು ಮೂವಿ ಎಂಡ್ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು GDN ಮೂವಿಯ ಕಂಪ್ಲೀಟ್ ಸ್ಟೋರಿ ಮತ್ತೆ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಯಾವ್ದಾದ್ರು ಬೇರೆ ವಿಡಿಯೋ, ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.